ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 174ನೆಯ ಅಧ್ಯಾಯವಾದ ತಾರಕಾಮಯ ಸಂಗ್ರಾಮ ವರ್ಣನ, ದೇವತೆಗಳ ಯುದ್ಧ ಸನ್ನಾಹ, ಇಂದ್ರಾದಿ ದಿಕ್ಪಾಲಕರ ರಣಪ್ರಯಾಣದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ, ಸೂರ್ಯಪುತ್ರನಾದ ಎಲೈ ವೈವಸ್ವತಮನು, ದೈತ್ಯ ಸೈನ್ಯದ ವಿವರವನ್ನು ನೀನು ತಿಳಿದೆ. ಇನ್ನು ದೇವತೆಗಳ ಸೈನ್ಯದ ವಿಸ್ತಾರವನ್ನೂ ಕೇಳು. ಆದಿತ್ಯರು, ವಸುಗಳು, ರುದ್ರರು, ಮಹಾಬಲರಾದ ಅಶ್ವಿನಿ ದೇವತೆಗಳು ಇವರು ತಮ್ಮ ತಮ್ಮ ಬಲಗಳೊಡನೆಯೂ ಅನುಚರರೊಡನೆಯೂ ಕ್ರಮವಾಗಿ ಯುದ್ಧ ಸನ್ನದ್ಧರಾದರು. ಲೋಕಪಾಲಕನು, ಸಹಸ್ರಾಕ್ಷನು, ಸಕಲ ದೇವತೆಗಳ ನಾಯಕನೂ ಆದ ಇಂದ್ರನು ಎಲ್ಲರಿಗಿಂತಲೂ ಮುಂದೆ ಐರಾವತವನ್ನು ಏರಿ ನಡೆದನು. ಗುರುತ್ಮಂತನಂತೆ ವೇಗಶಾಲಿಯಾದ ಈ ಇಂದ್ರನ ರಥವು ದೇವತೆಗಳ ಸೈನ್ಯದ ನಡುವೆ ಇದ್ದಿತು. ಅದು ಚಿನ್ನದಿಂದಲೂ
ವಜ್ರದಿಂದಲೂ ಅಲಂಕೃತವಾಗಿ ಸುಂದರವಾದ ಚಕ್ರಗಳಿಂದಲೂ ಅಡಿಯ ಮರಗಳಿಂದಲೂ ಕೂಡಿದ್ದಿತು. ದೇವತೆಗಳು, ಗಂಧರ್ವರು, ಯಕ್ಷರು ಸಾವಿರಗಟ್ಟಲೆಯಾಗಿ ಅದರ ಹಿಂದೆ ನಡೆಯುತ್ತಿದ್ದರು. ತೇಜಸ್ವಿಗಳಾದ ಸಭಾಸದರು, ಬ್ರಹ್ಮರ್ಷಿಗಳು ವಿಶೇಷವಾಗಿ ಹೊಗಳಿದರು. ಸಿಡಿಲುಗಳ ಅಬ್ಬರದಿಂದಲೂ ಮಿಂಚುಗಳಿಂದಲೂ ಕಾಮನ ಬಿಲ್ಲುಗಳಿಂದಲೂ ಕೂಡಿದ ಮೋಡಗಳು ಅದನ್ನು ಸುತ್ತುವರಿದಿದ್ದವು. ಅವು ಸ್ವೇಚ್ಛೆಯಿಂದ ಸಂಚರಿಸಬಲ್ಲ ಪರ್ವತಗಳನ್ನು ಹೋಲುತ್ತಿದ್ದವು. ಪೂಜ್ಯನಾದ ಇಂದ್ರನು ಆ ತೇರನ್ನೇರಿಯೇ ಸಕಲ ಜಗತ್ತುಗಳಲ್ಲಿಯೂ ಸಂಚರಿಸುತ್ತಿದ್ದನು. ಆ ಕಾಲದಲ್ಲಿ ಬ್ರಾಹ್ಮಣರು ಯಜ್ಞಶಾಲೆಗಳಲ್ಲಿ ಯಜ್ಞಗಳನ್ನು ಪ್ರಾರಂಭಿಸಿ ಗಾನ ಮಾಡುತ್ತಿದ್ದರು. ಮಂಗಳ ವಾದ್ಯಗಳನ್ನು ಬಾರಿಸುತ್ತಾ ದೇವಗಾಯಕರು ಇಂದ್ರನನ್ನು ಅನುಸರಿಸಿ ಹೋದರು. ಸುಂದರಿಯರಾದ ಅಪ್ಸರ ಸ್ತ್ರೀಯರು 100 ಮಂದಿ ನರ್ತನ ಮಾಡಿದರು. ಇಂದ್ರನ ಆ ರಥವು ಐರಾವತದ ಧ್ವಜದಿಂದ ಕೂಡಿ ಸೂರ್ಯನಂತೆ ಪ್ರಕಾಶಿಸುತ್ತಿತ್ತು. ಮನಸ್ಸಿನಂತೆ ವಾಯುವಿನಂತೆ ವೇಗಶಾಲಿಗಳಾದ 1000 ಕುದುರೆಗಳನ್ನು ಅದಕ್ಕೆ ಹೂಡಿದ್ದರು. ಸಾರಥಿಯಾದ ಮಾತಲಿಯ ರಕ್ಷಣೆಗೊಳಪಟ್ಟು ಅದು ಸೂರ್ಯನ ತೇಜಸ್ಸಿನಿಂದ ಆವೃತವಾದ ಮೇರು ಪರ್ವತದಂತೆ ಕಂಗೊಳಿಸಿತು. ಯಮನಾದರೋ ದಂಡ, ಕಾಲಪಾಶ ಮತ್ತು ಮುದ್ಗರಾಯುಧಗಳನ್ನು ಕೈಯಲ್ಲಿ ಹಿಡಿದುಕೊಂಡು ತನ್ನ ಸಿಂಹನಾದದಿಂದ ದೈತ್ಯರನ್ನು ಹೆದರಿಸುತ್ತಾ ದೇವ ಸೈನ್ಯದ ನಡುವೆ ಪ್ರಕಾಶಿಸುತ್ತಿದ್ದನು. ನೀಲಮಣಿಯಂತೆ ಶರೀರ ಒಪ್ಪುತ್ತಿರಲು, ಉತ್ತಮವಾದ ಹಾರವು ಎದೆಯಲ್ಲಿ ಪ್ರಕಾಶಿಸುತ್ತಿರಲು, ಪಾಶಾಯುಧವನ್ನು ಹಿಡಿದು ವರುಣನು ಯುದ್ಧದ ಸಮಯವನ್ನು ಇದಿರು ನೋಡುತ್ತಾ ದಡವನ್ನು ಮೀರಿದ ಸಮುದ್ರದಂತೆ ದೇವ ಸೈನ್ಯದ ಮಧ್ಯದಲ್ಲಿ ವಿರಾಜಿಸುತ್ತಿದ್ದನು. ಅವನೊಡನೆ ಚತುಸ್ಸಾಗರಗಳೂ ಸರ್ಪಗಳೂ ನಾಗಗಳೂ ಇದ್ದವು. ಅವನು ಜಲಮಯವಾದ ದೇಹ ಉಳ್ಳವನಾಗಿ ಶಂಖವನ್ನು ಮುತ್ತಿನ ತೋಳು ಬಳೆಯನ್ನು ಧರಿಸಿದ್ದನು. ಕಾಲಪಾಶಗಳನ್ನು ಬೀಸುತ್ತಿದ್ದನು. ಚಂದ್ರನ ಕಿರಣಗಳಂತೆ ಬೆಳ್ಳಗಿರುವ ಮತ್ತು ಗಾಳಿಯ ಹೊಡೆತದಿಂದ ಅಲೆಗಳೆದ್ದ ಜಲಾಶಯದ ನೀರಿನಂತೆ ಚಂಚಲವಾದ ಅವನ ಕುದುರೆಗಳು 1000 ತೆರನಾಗಿ ಕ್ರೀಡಿಸುತ್ತಿದ್ದವು. ಅವನುಟ್ಟಿದ್ದ ಶುಭ್ರ ವಸ್ತ್ರವು ಓಲಾಡುತ್ತಿತ್ತು. ಸುಂದರವಾದ ಹವಳದ ತೋಳು ಬಳೆಯನ್ನು ಅವನು ತೊಟ್ಟಿದ್ದನು. ನಿಧಿಗಳ ಅಧಿಪತಿಯೂ ರಾಜರಾಜೇಶ್ವರನೂ ಕಾಂತಿ ಸಂಪನ್ನನೂ ವಿಮಾನ ಯುದ್ಧದಲ್ಲಿ ಶೂರನೂ ಆದ ಕುಬೇರನು ಗದಾಹಸ್ತನಾಗಿ ಪುಷ್ಪಕ ವಿಮಾನದಲ್ಲಿ ಕುಳಿತಿದ್ದನು. ಅವನೊಡನೆ ಯಕ್ಷ ರಾಕ್ಷಸರ ಸೈನ್ಯವೂ ಗುಹ್ಯಕರ ಗಣಗಳೂ ಇದ್ದವು. ಶಂಖ ಪದ್ಮಗಳೆಂಬ ನಿಧಿಗಳು ಅವನನ್ನು ಓಲೈಸುತ್ತಿದ್ದವು. ಯುದ್ಧಾಸಕ್ತನಾದ ಆ ಕುಬೇರನು ವೃಷಭಾರೂಢನಾಗಿ ಯುದ್ಧಕ್ಕೆ ತೊಡಗಿದ ಸಾಕ್ಷಾತ್ ಪರಮೇಶ್ವರನಂತೆ ಪ್ರಕಾಶಿಸುತ್ತಿದ್ದನು. ಬಹುಬಲಿಷ್ಠರಾದ 4 ಲೋಕಪಾಲಕರು ಆ ದೇವಸೈನ್ಯದ 4 ದಿಕ್ಕುಗಳಲ್ಲಿಯೂ ಅಧಿಕೃತರಾಗಿ ಅದನ್ನು ರಕ್ಷಿಸಿದರು. ಇಂದ್ರನು ಪೂರ್ವ ಪಾರ್ಶ್ವವನ್ನೂ
ಯಮನು ದಕ್ಷಿಣ ಭಾಗವನ್ನು, ವರುಣನು ಪಶ್ಚಿಮ ಪಕ್ಷವನ್ನು, ಕುಬೇರನು ಉತ್ತರ ಪಾರ್ಶ್ವವನ್ನು ನೋಡಿಕೊಳ್ಳುತ್ತಿದ್ದರು. ದ್ವಾದಶಾದಿತ್ಯ ರೂಪನು ದಿನಾಧಿಪತಿಯೂ ಆದ ಸೂರ್ಯದೇವನು ಸಾವಿರಾರು ಕಿರಣಗಳ ತೇಜಸ್ಸಿನಿಂದ ಕೂಡಿ ಲೋಕಗಳ ಮಧ್ಯದಲ್ಲಿ ಸಂಚರಿಸುತ್ತಿದ್ದನು. ಆತನು ಎಷ್ಟು ದೂರವಾದರೂ ಹೋಗಬಲ್ಲ 7 ಕುದುರೆಗಳನ್ನು ಹೂಡಿದ ತೇರನ್ನೇರಿದ್ದನು. ಅದು ಕಾಂತಿಯಿಂದ ಬೆಳಗುತ್ತ ಪ್ರಕಾಶಯುಕ್ತವಾದ ಕಿರಣಗಳನ್ನು ಬೀರುತ್ತಿತ್ತು. ಉದಯ ಪರ್ವತದ ಮೇಲೂ ಅಸ್ತ ಪರ್ವತದ ಮೇಲೂ ಅದರ ಚಕ್ರವು ಹರಿಯುತ್ತಿತ್ತು. ಅದು ಮೇರು ಪರ್ವತದ ಸುತ್ತಲೂ ಸಂಚರಿಸುತ್ತಿತ್ತು. ಸ್ವರ್ಗದ ಬಾಗಿಲಿನ ಚಕ್ರದಂತಿದ್ದು ಲೋಕವೆಲ್ಲವನ್ನೂ ಬೆಳಗುತ್ತಿತ್ತು. ತಂಪಾದ ಕಿರಣಗಳಿಂದ ಕೂಡಿದ ಚಂದ್ರನು ಬಿಳಿಯ ಕುದುರೆಗಳನ್ನು ಕಟ್ಟಿದ್ದ ತೇರಿನಲ್ಲಿ ವಿರಾಜಿಸಿದನು. ಹಿಮಜಲದಿಂದ ತುಂಬಿದ ಅವನ ಕಿರಣಗಳು ಜಗತ್ತನ್ನು ಆನಂದಗೊಳಿಸುತ್ತಿದ್ದವು. ಲೋಕಕ್ಕೆ ಅತಿ ಮುಖ್ಯನೆನಿಸಿದ ಸೌಮ್ಯ ರೂಪನಾದ ಚಂದ್ರನು ಸತ್ಯಮಯವಾದ ರಥದಲ್ಲಿ ಕುಳಿತಿದ್ದುದನ್ನು ದಾನವರು ಕಂಡರು. ಅವನನ್ನು ನಕ್ಷತ್ರ ಮಂಡಲಗಳು ಅನುಸರಿಸುತ್ತಿದ್ದವು. ದ್ವಿಜೇಶ್ವರನಾದ ಅವನ ಕಿರಣಗಳು ಹಿಮಮಯವಾಗಿದ್ದವು. ಮೊಲದ ಮಚ್ಚೆಯ ಗುರುತು ಅವನ ದೇಹದಲ್ಲಿತ್ತು. ರಾತ್ರಿಯ ಅಂಧಕಾರವನ್ನು ತೊಲಗಿಸಬಲ್ಲವನು ಅವನೇ. ಗ್ರಹ ನಕ್ಷತ್ರಗಳ ಅಧಿಪತಿಯೂ ರಸದ್ರವ್ಯಗಳಿಗೆ ರಸವನ್ನು ಕೊಡತಕ್ಕವನು, ಸಾವಿರಾರು ಬಗೆಯ ಔಷಧಿಗಳಿಗೂ ಅಮೃತಕ್ಕೂ ಆಶ್ರಯನೂ ಆತನೇ. ಸಕಲ ಜೀವಜಂತುಗಳ ಆಯುಸ್ವರೂಪನಾದ ವಾಯುವು ತನ್ನ ತೇಜಸ್ಸಿನಿಂದ ರೌದ್ರನಾಗಿ ದೈತ್ಯರಿಗೆ ವ್ಯಥೆಯನ್ನು ಹುಟ್ಟಿಸುತ್ತಾ ಮೋಡಗಳೊಡಗೂಡಿ ಪ್ರತಿಕೂಲನಾಗಿ ಬೀಸುತ್ತಿದ್ದನು. ಅವನು ಎಲ್ಲ ಜೀವರಾಶಿಗಳಿಗೂ ಪ್ರಾಣವೆನಿಸಿರುವನು. ಪ್ರಾಣಾಪಾನಾದಿ ಪಂಚವಿಧವಾಗಿ ಮನುಷ್ಯರ ದೇಹದಲ್ಲಿ ಸಂಚರಿಸುವನು. ಚರ್ಮ, ರಕ್ತ, ಮಾಂಸ ಮೊದಲಾದ ಸಪ್ತಧಾತುಗಳಲ್ಲಿ ಸೇರಿ 3 ಲೋಕಗಳನ್ನು ರಕ್ಷಿಸುವನು, ಸಂಚರಿಸುವನು. ಆತನನ್ನು ಅಗ್ನಿಯ ಉತ್ಪಾದಕನೆಂದೂ ಸರ್ವಕಾರಣನೆಂದೂ ಈಶ್ವರನೆಂದೂ ಹೇಳುವರು. ನಿಷಾದ, ಋಷಭ ಮುಂತಾದ ಸಪ್ತಸ್ವರಗಳ ಮೂಲಕವಾಗಿ ನಿತ್ಯವೂ ವಿಧ ವಿಧವಾದ ವಾಗ್ರೂಪದಿಂದ ಉಚ್ಚರಿಸಲ್ಪಡುತ್ತಿರುವನು. ಅವನು ಪಂಚಭೂತಗಳಲ್ಲಿ ಉತ್ತಮ, ಅಶರೀರ, ಆಕಾಶ ಸಂಚಾರಿ, ಶೀಘ್ರಗಾಮಿ, ಆಕಾಶದಿಂದ ಉತ್ಪನ್ನನಾದವನು. ಶ್ರೇಷ್ಠವಾದ ಸರ್ಪಗಳು ದೇವತೆಗಳ ಬಾಣಗಳಾಗಿ ಜಲಮಯವಾದ ಉಗ್ರ ವಿಷವನ್ನು ಕಾರುತ್ತಾ ಬಾಯನ್ನು ತೆರೆದುಕೊಂಡು ಆಕಾಶದಲ್ಲಿ ಓಡಾಡಿದವು. ದೇವತೆಗಳು ದಾನವರ ಸೈನ್ಯವನ್ನು ಪ್ರಹರಿಸುವುದಕ್ಕಾಗಿ ಪರ್ವತಗಳು, ಗಿರಿಶಿಖರಗಳು, ಮರಗಳು ಇವುಗಳನ್ನು ಅಪರಿಮಿತವಾಗಿ ತೆಗೆದುಕೊಂಡು ಬಂದರು. ಹೃಷಿಕೇಶನು, ಪದ್ಮನಾಭನು, ತ್ರಿವಿಕ್ರಮನು, ಯುಗಾಂತದಲ್ಲಿ ಕೃಷ್ಣವರ್ಣನು, ಸಕಲ ಜಗದಧೀಶ್ವರನು, ಸಕಲ ಕಾರಣನು, ಮಧುವೈರಿಯು, ಯಜ್ಞದ ಅಧಿದೇವತೆಯಾಗಿ ಹವ್ಯವನ್ನು ಭುಂಜಿಸತಕ್ಕವನು, ಪಂಚಭೂತಾತ್ಮಕನು, ಶ್ಯಾಮವರ್ಣನು, ಶಾಂತಿಕಾರಿಯು, ಶತ್ರುನಾಶಕನೂ ಆದ ಮಹಾವಿಷ್ಣುವು
ದೇವತೆಗಳೇ ಮೊದಲಾದ ಸಾತ್ವಿಕರ ಅರಿಗಳನ್ನು ಸಂಹರಿಸುವ ಉದಯ ಪರ್ವತದಿಂದ ಹುಟ್ಟಿ ಬರುತ್ತಿರುವ ಸೂರ್ಯನಂತೆ ಜಾಜ್ವಲ್ಯಮಾನವಾಗಿರುವ ಚಕ್ರವನ್ನು ಎತ್ತಿಕೊಂಡನು. ಅಸುರರೆಲ್ಲರನ್ನೂ ಧ್ವಂಸ ಮಾಡುವ, ಶತ್ರುಗಳಿಗೆ ಕೊನೆಗಾಲವನ್ನು ತಂದುಕೊಡುವ ಕೃಷ್ಣವರ್ಣದ ದೊಡ್ಡ ಗದೆಯನ್ನು ಎಡಗೈಯಲ್ಲಿ ಹಿಡಿದುಕೊಂಡನು. ಗರುಡಧ್ವಜನಾದ ಆ ಭಗವಂತನು ದಿವ್ಯಾಭರಣಗಳಿಂದ ಪ್ರಕಾಶಮಾನವಾದ ಮಿಕ್ಕ ಕೈಗಳಲ್ಲಿ ಶಾಂಗ ಮುಂತಾದ ಆಯುಧಗಳನ್ನು ಧರಿಸಿದನು. ಮಹಾವಿಷ್ಣುವು ಕಶ್ಯಪನ ಪುತ್ರನೂ ಸರ್ಪಾಹಾರನೂ, ವೇಗದಲ್ಲಿ ವಾಯುವನ್ನು ಮೀರಿಸಿದವನು, ಆಕಾಶವನ್ನು ಕ್ಷುಬ್ಧಗೊಳಿಸುವವನು, ಅರುಣನ ತಮ್ಮನೂ ಸುವರ್ಣ ಶರೀರಕನೂ ಪಕ್ಷಿರಾಜನೂ ಆದ ಗುರುತ್ಮಂತನನ್ನು ಏರಿದನು. ಅವನು ಬಾಯಲ್ಲಿ ಮಹಾಸರ್ಪವನ್ನು ಕಚ್ಚಿಕೊಂಡಿದ್ದನು. ಅಮೃತ ಮಂಥನವಾದ ಬಳಿಕ ಬಿಡುಗಡೆ ಹೊಂದಿ ಮೇಲಕ್ಕೆದ್ದು ಬಂದ ಮಂದರ ಪರ್ವತವೋ ಎನ್ನುವ ಹಾಗಿದ್ದನು. ದೇವಾಸುರರ ಸಂಗ್ರಾಮಗಳಲ್ಲಿ ಎಷ್ಟೋ ಸಾರಿ ತನ್ನ ದೃಢವಾದ ಪರಾಕ್ರಮವನ್ನು ತೋರಿಸಿದ್ದನು. ಅಮೃತಕ್ಕೋಸ್ಕರವಾಗಿ ಇಂದ್ರನೊಡನೆ ಹೋರಾಡಿ ಅವನ ವಜ್ರಾಯುಧದ ಪೆಟ್ಟು ತಿಂದು ಅದರ ಗುರುತನ್ನು ಶರೀರದಲ್ಲಿ ಪಡೆದಿದ್ದನು. ತಲೆಯಲ್ಲಿ ಜುಟ್ಟು, ಕಿವಿಯಲ್ಲಿ ಹೊಳೆವ ಕುಂಡಲಗಳು ಸೊಗೈಸುತ್ತಿರಲು ಚಿತ್ರ ವಿಚಿತ್ರವಾದ ಎಲೆಗಳಂತಿರುವ ವಸ್ತ್ರವನ್ನುಟ್ಟು ಗೈರಿಕಾದಿ ಧಾತುಗಳಿಂದ ಕೂಡಿದ ಪರ್ವತದಂತೆ ವಿರಾಜಿಸುತ್ತಿದ್ದನು. ಅವನ ವಿಸ್ತಾರವಾದ ಎದೆಯಲ್ಲಿ ಚಂದ್ರನಂತೆ ಶುಭ್ರವಾಗಿ ಪ್ರಕಾಶಿಸುವ ಮುಕ್ತಾಮಣಿಹಾರವು ಸರ್ಪಮಾಲಿಕೆಯೊಡಗೂಡಿ ಶೋಭಿಸುತ್ತಿತ್ತು. ಅಂದವಾದ ಗರಿಗಳಿಂದ ತುಂಬಿದ ರೆಕ್ಕೆಗಳೆರಡೂ ಆಕಾಶವನ್ನು ವ್ಯಾಪಿಸಿರಲು ಪ್ರಳಯ ಕಾಲದಲ್ಲಿ ಕಾಮನ ಬಿಲ್ಲುಗಳಿಂದ ಸಹಿತವಾದ 2 ಮೋಡಗಳಿಂದ ಕೂಡಿದ ಗಗನ ತಲದಂತೆ ಕಂಗೊಳಿಸುತ್ತಿದ್ದನು. ನೀಲಿ, ಕೆಂಪು ಮತ್ತು ಹಳದಿ ಬಣ್ಣದ ಪತಾಕೆಗಳಿಂದ ಅಲಂಕೃತನಾಗಿದ್ದನು. ವಿಧ ವಿಧವಾದ ಬಾವುಟಗಳ ಆಕಾರದಿಂದ ಅವನ ಮಹಾಶರೀರವು ಆವೃತವಾಗಿದ್ದಿತು. ದೇವಗಣಗಳು, ಮುನಿಗಳು ಆ ಜನಾರ್ದನನನ್ನು ಅನುಸರಿಸಿ ನಡೆದರು. ಪಾವನವೂ ಮಂತ್ರಮಯವೂ ಆದ ವಚನಗಳಿಂದ ಅವನನ್ನು ಏಕಾಗ್ರಚಿತ್ತರಾಗಿ ಸ್ತುತಿಸಿದರು. ಕುಬೇರನು ಒಡನೆ ಬರುತ್ತಿರಲು, ಯಮನು ಮುಂದೆ ನಡೆಯುತ್ತಿರಲು, ಗುರುತ್ಮಂತನು ಸುತ್ತಲೂ ಸಂಚರಿಸುತ್ತಿರಲು, ದೇವೇಂದ್ರನು ವಿರಾಜಿಸುತ್ತಿರಲು, ಚಂದ್ರನ ಕಾಂತಿಯು ಪ್ರಸರಿಸುತ್ತಿರಲು ಆ ದೊಡ್ಡ ಸೈನ್ಯವು ಯುದ್ಧಕ್ಕಾಗಿ ಸಿದ್ಧವಾಗಿತ್ತು. ವಾಯುವು ಮಹಾಶಬ್ದವನ್ನು ಮಾಡುತ್ತಿದ್ದನು. ಅಗ್ನಿಯು ವಿಶೇಷವಾಗಿ ಜ್ವಲಿಸುತ್ತಿದ್ದನು. ಜಯಶೀಲನೂ ಪ್ರಕಾಶಯುಕ್ತನೂ ಆದ ವಿಷ್ಣುವಿನ ತೇಜಸ್ಸು ಎಲ್ಲೆಲ್ಲೂ ವ್ಯಾಪಿಸಿತ್ತು. ಧೂಳು ಮೇಲಕ್ಕೆದ್ದು ಕತ್ತಲೆಯನ್ನು ಕವಿಸಿದ್ದಿತು. ಹೀಗೆ ಮದೋನ್ಮತ್ತವಾದ ಆ ದೇವ ಸೈನ್ಯವು ಯುದ್ಧಕ್ಕೋಸ್ಕರ ಸಿದ್ಧವಾಗಿತ್ತು. ದೇವತೆಗಳಿಗೆ ಮಂಗಳವಾಗಲೆಂದು ಬೃಹಸ್ಪತಿಯು ಹಾರೈಸಿದನು. ದಾನವರಿಗೆ ಮಂಗಳವಾಗಲೆಂದು ಶುಕ್ರಾಚಾರ್ಯನೂ ಸಹ ಕೋರಿದನು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ತಾರಕಾಮಯ ಸಂಗ್ರಾಮೆ ಚತುಸ್ಸಪ್ತಧಿಕ-ಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 175ನೆಯ ಅಧ್ಯಾಯವಾದ
ತಾರಕಾಮಯ ಸಂಗ್ರಾಮ ವರ್ಣನ, ಸುರಾಸುರರ ಯುದ್ಧ, ಮಯನು ಪ್ರಯೋಗಿಸಿದ ಬಡಬಾಗ್ನಿ ನಿರ್ಮಿತವಾದ ಮಾಯೆಯಿಂದ ದೇವ ಸೈನ್ಯವು ದಗ್ಧವಾದುದು, ವರುಣನು ಇಂದ್ರನಿಗೆ ಬಡಬಾಗ್ನಿಯ ವೃತ್ತಾಂತವನ್ನು ವಿವರಿಸಿದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.